ಸ್ವಾಗತ ಹಾಗೆ ಧನ್ಯವಾದಗಳು. ಮೂರ್ತಿಯವರು ನಾವು ಪ್ರಗತಿಪರ ಚಳುವಳಿ, ಕನ್ನಡ ಪರ ಚಳುವಳಿಯಿಂದ ಗೆಳೆಯರು. ಅವರು ಇದಕ್ಕೆ ಮುಂಚೆ ಸಿನಿಮಾ ಮಾಡಿದಾಗ ಕೂಡ ಆ ಸಿನಿಮಾದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಶ್ರೀ ವರ್ಟ ಮಾಡಿದಾಗಿಂದ ಆತ್ಮೀಯರು. ಇವರಿಬ್ಬರು ಕಾಂಬಿನೇಷನ್ ಇಂದ ಈ ಸಿನಿಮಾ ಒಳಗಡೆ ನನ್ನ ಪಾತ್ರ ಪ್ರವೇಶ ಆಗುತ್ತೆ. ನಾನು ಇಲ್ಲಿ ನಾಯಕಿಯ ತಂದೆಯಾಗಿ ಕಾಣಿಸ್ಕೊಂಡಿದ್ದೀನಿ. ವಯಸ್ಸಾಯ್ತು ನನ್ಗೂ. 7 ವರ್ಷದಿಂದ ನಾನು ಹೀರೋಯಿನ್ ಜೊತೆ ಡುಯೆಟ್ ಹಾಡಿದ್ದೆ, ಹೀರೋ ಆಗಿ ಟಕ್ ಅಂದ್ಬಿಟ್ಟು ಗಣತಿ ಕೊಟ್ರು. ಬಟ್ ಇದರ ಒಂದು ಲಕ್ ಏನು ಅಂತ ಅಂದ್ರೆ 2 ಶೇಡ್ ಇದೆ. ಒಂದು ಯಂಗ್ ಗೆಟಪ್ ಅಲ್ಲೂ ಇರ್ತೀನಿ, ಓಲ್ಡ್ ಗೆಟಪ್ ಅಲ್ಲೂ ಕಾಣಿಸ್ಕೊಡ್ತೀನಿ. 2 ಶೇಡ್ ಇರುವಂತಹ ಒಂದು ಅಪರೂಪದ ಪಾತ್ರ. ಬಹಳಷ್ಟು ಜನ ಆಲ್ರೆಡಿ ಸಿನಿಮಾ ನೋಡಿರೋರು, ಅದ ಇನ್ಕ್ಲೂಡಿಂಗ್ ನಮ್ಮ ಕಲಾವಿದರಿಗೆ ಯಾವಾಗ ಒಂದು ಖುಷಿ ಆಗುತ್ತೆ ಅಂದ್ರೆ, ಇನ್ ಸೂಪರ್ ಮಾಡಿದ್ಯಮ್ಮ ಅನ್ನೋ ಒಂದು ಮಾತು ಕೇಳಿದಾಗ ಖುಷಿ ಆಗುತ್ತೆ. ಆ ಮಾತು ಬಂತು. ಅದಕ್ಕೆ ಎಲ್ಲರಿಗಿಂತ ಮೊದಲು ಬಂದಿದ್ದು ನಮ್ಮ ಮಠ ಸಾರಿದ. ಅವರು ಡಬ್ ಮಾಡಕ್ ಹೋದಾಗ ನನ್ನ ಸೀನ್ ನೋಡ್ಬಿಟ್ಟು ಫೋನ್ ಮಾಡಿ ಬಹಳ ಹೊಗಳಿದ್ರು. ನಾನೇ ವೇದಿಕೆ ಮೇಲೆ ಹೇಳ್ಕೋಬಾರ್ದು ಆಕ್ಚುಲಿ. ಆದ್ರೆ ಒಂದು ಸಿನಿಮಾ ಮಾಡಿದ ನಂತರ ನಾವು ಮಠ ಸರ್ ಹೇಳಿದ್ರು, ಸೆಟ್ ಅಲ್ಲಿ ಸಕಲೇಶ್ಪುರ ಕಳಸಾದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ. ಎಲ್ಲ ಕಾಡಲ್ಲೇ ಶೂಟ್ ಮಾಡ್ತಿದ್ರು, ಸೆಟ್ ಅಲ್ಲಿ ಶೂಟ್ ಮಾಡ್ತಿದ್ರು. 10 ಗಂಟೆ ಕಳಿಸ್ಬಿಟ್ಟಿದ್ವಿ ಅಂದ್ಬಿಟ್ಟು ಬೆಳಗ್ಗೆ 6:30ವರೆಗೂ ಶೂಟ್ ಮಾಡಿಸಿದ್ದಾರೆ ಬಹಳ ಪ್ರೀತಿಯಿಂದ. ಕಲಾವಿದನಾಗಿ ಸೆಲ್ವಂ ಸರ್ ಅಷ್ಟೇ. ಒಂದ್ಸಲ ಅಂತೂ ಬೆಂಕಿ ಅಂತ ಅವ್ರ ಹತ್ತಿರಕ್ಕೆ ಹೋಗ್ಬಿಟ್ಟಿದ್ರು, ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಇವ್ರೆಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ದೊಡ್ಡ ಸಿನಿಮಾ ಅಂತ ಎಲ್ಲೂ ಬಾಯಿ ಬಿಟ್ಟು ಯಾರು ಹೇಳ್ತಾ ಇಲ್ಲ. ಆದ್ರೆ ಸ್ಕ್ರೀನ್ ಮಾತಾಡ್ತಾ ಇದೆ. ಸ್ಕ್ರೀನ್ ಮಾತಾಡೋದಕ್ಕೆ ಕಾರಣ ಮೂರ್ತಿ ಅವರು, ಶ್ರೀ ಅವರು, ಸೆಲ್ವಂ ಅವರು, ಅಲ್ಲಿ ಸೆಟ್ ಹುಡುಗರು, ಬೇರೆ ಎಲ್ಲ ಪ್ರತಿಯೊಬ್ಬರು ಕಲಾವಿದರು. ಕಿಟ್ಟಿನ ನಾವು ಮರಿಬಾರ್ದು. ನಾನು ಮೊದಲು ಕಿಟ್ಟಿ ಸುಮ್ಮನೆ ಟಿವಿ ಶೋ ಇಂದ ಬಿಲ್ಡಪ್ ಹೀರೋ ಆಗ್ಬಿಟ್ಟಾನೆ, ಏನಿದು ಕತೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದು. ಹೌದು, ಒಬ್ಬ ಪತ್ರಕರ್ತರ ನಮ್ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಆ ತರ ಅನ್ಕೊಂಡಿದ್ದೆ. ಇಲ್ಲ, ನಿಜ ಹೇಳಬೇಕು ಅಂತಂದ್ರೆ ಅವ್ರು ರಿಯಾಲಿಟಿ ಶೋ ವಿನ್ನರ್ ಎಲ್ಲ ಆಗಿದ್ರು ಕೂಡ ಏನೋ ಸಣ್ಣ ಟಿಪ್ಸ್ ಕೊಟ್ಟರು ಕೂಡ ತಗೊಂಡು ಮಾಡ್ತಿದ್ದ ಕಿಟ್ಟಿ. ನಮ್ಗೆ ಅವಾಗ ತುಂಬಾ ಖುಷಿ ಆಯ್ತು. ದಾರಿ ತುಂಬಾ ದೊಡ್ಡದಿದೆ ಅಂತ. ಇನ್ನು ಚರಿಷ್ಮಾ ನಮ್ಗೆ ಹೊಸ ಪರಿಚಯ. ಇನ್ನು ಮುನಿ ಮತ್ತೆ ಸೌಜನ್ಯ ತಿಂದಾಕ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಆಗಿ. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಕಾರು, ಈ ತರದೆಲ್ಲ ಒಂದು ಶೂಟಿಂಗ್ ಮೂಡಲಿತ್ತು. ಸಿನಿಮಾ ನಾನು ನೋಡಿದೀನಿ, ಸುಳ್ಳು ನೋಡಿಲ್ಲ ಅಂತ. ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ನೋಡಿ ಡಿಸಿಷನ್ ಬರಬೇಡಿ. ಸೆಕೆಂಡ್ ಹಾಫ್ ನೋಡಿದ್ರೆ ನೀವೇ ಬಂದು ಖುದ್ದಾಗಿ ಪ್ರಚಾರ ಮಾಡ್ತೀರಾ. ಅಷ್ಟರ ಮಟ್ಟಿಗೆ ಗಟ್ಟಿತನದ ಪಾತ್ರ ಕತೆ, ಒಂದು ಹಿನ್ನೆಲೆ, ಎಲ್ಲರ ಅದ್ಭುತವಾದ ಅಭಿನಯದ ಸಮ್ಮಿಶ್ರಣ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮನಸಾರೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ಲರೂ ಡೈರೆಕ್ಟರ್ ಬಗ್ಗೆ ಹೊಗಳ್ತಾನೆ ಇದ್ರು. ನಾನು ಹೊಗಳೋದು ಅಂತಲ್ಲ, ಮೆನ್ಷನ್ ಮಾಡಬೇಕು. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಹಸಿವು ಮತ್ತೆ ಹಠ ಇದ್ದಾಗ ಮಾತ್ರನೇ ಈ ತರದೊಂದು ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಅದನ್ನ ನಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀವಿ. ಇವಾಗ ಮಠ ಸರ್ ಹೇಳಿದಂಗೆ ಊಟ ಮಾಡ್ತಿರಲ್ಲ, ಅವ್ರಿಗೋಸ್ಕರ ಅವ್ರೇ ಹೇಳಿ, ನಾನು ಹೇಳಬಾರ್ದು. ಸೊ ಒಂದು ಸೆಟಪ್ ಎಲ್ಲ ಮಾಡ್ಕೊಂಡು ನಾನು ಕಾಯ್ಕೊಂಡು ಕೂತಿರ್ತಿದ್ದೆ. ಸೊ ಆ ತರದೊಂದು ದೊಡ್ಡ ಅನುಭವ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ತೀನಿ. ಮೂರ್ತಿಯವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮೋಸ್ಟ್ಲಿ ಸಿನಿಮಾ ಈ ಲೆವೆಲ್ ಬರ್ತಿರ್ಲಿಲ್ಲ ಅಂತ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ಬೆಳೀತಾ 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 ಒಬ್ಬ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನನಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಅದೊಂದು ಗಾತ್ರ ಬೆಳೀತಾ ಹೋಗುತ್ತೆ. ಬೇರೆಯವ್ರಾಗಿ ಅದೇ ಹೋಗೋ ಸಾಕು, ಹಾಕಿರೋದು ಹೋದ್ರೆ ಹೋಗ್ಬಿಡಿ ಬಿಟ್ಬಿಟ್ಟಿರೋರು. ಆದ್ರೆ ಅವರು ಗಟ್ಟಿ ಮನ್ಸು ಮಾಡಿ ಏನೇನೋ ಕಷ್ಟಪಟ್ಟಿರ್ತಾರೆ ಗೊತ್ತು. ಫೈನಾನ್ಸ್ ಹೊಂದ್ಸಕ್ಕೆ ಇಲ್ಲಿವರೆಗೂ ತಂದಿದ್ದೀರಾ, ಸಿನಿಮಾ ರಿಲೀಸ್ ತಂದಿದ್ದೀರಾ, ಬಾಲಾಜಿ ವಿರೋಧವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ವಿಶೇಷವಾದ ಸಿನಿಮಾ, ಒಂದು ರೆಗ್ಯುಲರ್ ಹೀರೋ ಬಂದ, ಹೀರೋಯಿನ್ ಬಂದ, ಆ ತರದಂತಾನೆ ಒಂದು ಏನೋ ಹೇಳಬೇಕು ಅಂತ ಹೊರಟಿರುವ ಶ್ರೀ ಮತ್ತೆ ಮೂರ್ತಿ ಅವರ ಪ್ರಯತ್ನಕ್ಕೆ ನಮ್ಮ ಎಲ್ಲ ಗಣೇಶಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದರುಗಳಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಸಿಕ್ಕಿರ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯತಿರಾಜ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಮಠ ಸರ್, ಧನ್ಯವಾದಗಳು. ಸೌಜನ್ಯ, ಗಣೇಶ್ ಬನ್ನಿ.